ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಾನು ನೆನ್ನೆನೇ ಹೇಳಿದ್ದೆ, ಪ್ರತಿಯೊಂದು ಕಂಟೆಸ್ಟೆಂಟ್ ಬಗ್ಗೆನೂ ಒಂದೊಂದು ಪಾಸಿಟಿವ್ ವಿಡಿಯೋಸ್ ಅನ್ನ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದೇ ಭಾಗವಾಗಿ ಈಗ ವಿಡಿಯೋಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕಂಟೆಸ್ಟೆಂಟ್ ಅಲ್ಲೂ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಆ ನೆಗೆಟಿವ್ ಅನ್ನ ಬಿಟ್ಟು ಬರೀ ಅವರ ಪಾಸಿಟಿವ್ಸ್ ಏನಿದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಂದು ಈ ವಿಡಿಯೋ ಪೂರ್ತಿ ಮಂಜಣ್ಣ ಬಗ್ಗೆ ಇರುತ್ತದೆ. ಅದರಲ್ಲೂ ನಾನು ಪರ್ಸನಲಿ ನನಗೆ ಮಂಜಣ್ಣ ಗೊತ್ತು ಗುರು, ಓಪನ್ ಆಗಿ ನಿಮ್ಗೆ ಹೇಳ್ತೀನಿ. ಮಂಜಣ್ಣ ನನಗೆ ಗೊತ್ತು. ನಾನು 6 ವರ್ಷದಿಂದ ಅವರಿರೋ ಡಿಸ್ಟಿಕ್ ಅಲ್ಲೇ ನಾನು ಇರ್ತಕ್ಕಂಥದ್ದು, ಪ್ರೊಫೆಷನಲಿ ನಾನು ವರ್ಕು ಮಾಡ್ತಾ ಇರ್ತಕ್ಕಂಥದ್ದು. ಮಂಜಣ್ಣನ ನಾನು ಏನ್ ನೋಡಿದ್ದೀನಿ, ಬಿಗ್ ಬಾಸ್ ಹೌಸ್ ಅಲ್ಲಿ ಫಿಲ್ಟರ್ಲೆಸ್ ಆಗಿ ಅದೇ ರೀತಿ ಇದ್ದಾರೆ ಅಂತ ಹೇಳ್ಬೋದು. ಮಂಜಣ್ಣ ಅಂತ ವಿಚಾರ ಬಂದಾಗ ಒಬ್ರು ಟಾಪ್ ಕಾಮೆಂಟ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಆ ಟಾಪ್ ಕಾಮೆಂಟ್ ಅಲ್ಲಿ ಯಾವಾಗ್ಲೂ ಮಹೇಶ್ ಅನ್ನೋರು ಅವರು ಕಾಮೆಂಟ್ ಅನ್ನ ಮಾಡ್ತಾ ಇರ್ತಾರೆ ಮಂಜಣ್ಣ ಅವರ ವಿಚಾರವಾಗಿ. ಟೂ ಗುಡ್ ಅಂತ ಹೇಳ್ಬೋದು. ಇನ್ನು ಮಂಜಣ್ಣನ ವಿಚಾರಕ್ಕೆ ಬಂದ್ರೆ, ಮಂಜಣ್ಣ ದಿ ಗೇಮ್ ಚೇಂಜರ್ ಅಂತ ಹೇಳ್ಬೋದು, ಮಂಜಣ್ಣ ದಿ ಆಲ್ರೌಂಡರ್ ಅಂತ ಹೇಳ್ಬೋದು, ಮಂಜಣ್ಣ ದಿ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು, ಮಂಜಣ್ಣ ದಿ TRP ಮೆಟೀರಿಯಲ್ ಅಂತ ಹೇಳ್ಬೋದು, ಮಂಜಣ್ಣ ದಿ ಎಂಟರ್ಟೈನರ್ ಅಂತ ಹೇಳ್ಬೋದು, ಮಂಜಣ್ಣ ಆಲ್ರೌಂಡರ್ ಅಂತ ಹೇಳ್ಬೋದು. ನಿಜವಾಗ್ಲೂ ಬಿಗ್ ಬಾಸ್ ನ ಎಂಟೆದೆ ಬಂಟ ಅಂತಂದ್ರೆ ತಪ್ಪಾಗೋದಿಲ್ಲ. ಮಂಜಣ್ಣನ ಬಗ್ಗೆ ಪಾಸಿಟಿವ್ಸ್ ಅನ್ನ ಹುಡುಕ್ತಾ ಹೋದ್ರೆ ಸುಮಾರು ಇದಾವೆ ಗುರು. ನಿಜವಾಗ್ಲೂ ಲಿಟ್ರಲಿ ಮಂಜಣ್ಣ ಇಲ್ಲದೆ ಈ ಸೀಸನ್ ಅನ್ನ ಬಿಗ್ ಬಾಸ್ ಅನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಿಜವಾಗ್ಲೂ ಸಖತ್ತಾಗಿ ಮಂಜಣ್ಣ ಸ್ಟಾರ್ಟಿಂಗ್ ವೀಕ್ ಇಂದಾನು ಹಿಡಿದು ಇಲ್ಲಿವರೆಗೂ ಗೇಮ್ ಅನ್ನ ಆಡ್ಕೊಂಡ್ ಬಂದಿದ್ದಾರೆ. ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಹೌಸ್ ಅಲ್ಲಿ ಉಳಿಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ತನ್ನ ಎಫರ್ಟ್ಸ್ ಅನ್ನ ಎಲ್ಲ ಮೀರಿ, ಶಕ್ತಿ ಮೀರಿ ಆಟ ಆಡ್ತಾ ಇದ್ದಾರೆ. ಧೈರ್ಯ ಅಂತ ಬಂದಾಗ ನಿಜವಾಗ್ಲೂ ಸಖತ್ತಾಗಿ ಧೈರ್ಯ ಇದೆ ಮಂಜಣ್ಣಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಜಗ್ಗುದಾದ ವಿಚಾರದಲ್ಲಿ ಬಂದಾಗ ಎಲ್ಲರೂ ಭಯ ಬೀಳ್ತಾ ಇದ್ರು. ಆದ್ರೆ ಒನ್ ಅಂಡ್ ಓನ್ಲಿ ಮಂಜಣ್ಣ ಮಾತ್ರ ಆ ಜಗ್ಗುದಾದನ ಪೇಸ್ ಮಾಡಿ ಎಂಟೆದೆ ಬಂಟನಾಗಿ ನಿಂತ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಇನ್ನು ಟಾಸ್ಕ್ ಅನ್ನೋ ವಿಚಾರದಲ್ಲಿ ಬಂದ್ರೆ, ಟಾಸ್ಕ್ ಅಲ್ಲಿ ನಿಜವಾಗ್ಲೂ ಎಷ್ಟೇ ಗಾಯ ಆದ್ರೂ, ಎಷ್ಟೇ ಏಟ್ ಆದ್ರೂ ಟಾಸ್ಕ್ ಅನ್ನ ಗಿವ್ ಅಪ್ ಮಾಡದೆ ಸಖತ್ತಾಗಿ ಟಾಸ್ಕ್ ಅನ್ನ ಆಡ್ತಕ್ಕಂಥ ಕಂಟೆಸ್ಟೆಂಟ್ ಬಿಗ್ ಬಾಸ್ ಹೌಸ್ ಅಲ್ಲಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಮಂಜಣ್ಣ ಅಂತ ಹೇಳ್ಬೋದು. ನಿಜವಾಗ್ಲೂ ಸಖತ್ತಾಗಿ, ಅದರಲ್ಲೂ ತ್ರಿವಿಕ್ರಮ್ ಜೊತೆ ಒಂದು ಪೋಸ್ಟರ್ ಟಾಸ್ಕ್ ಅಲ್ಲಿ ಸಖತ್ತಾಗಿ ಬೀಳ್ತಾ ಇರ್ತಾರೆ. ಬಟ್ ಆದ್ರೂ ಎದ್ದು ಟಾಸ್ಕ್ ಅನ್ನ ಆಡಿದ್ರಲ್ವಾ, ಸಕ್ಕದಾಗಿ ಆಟ ಆಡಿದ್ರು. ಅದ್ರ ಜೊತೆಗೆ ಆ ಬಾಲ್ ಟಾಸ್ಕ್ ಅಂತೂ ನಿಜವಾಗ್ಲೂ ಒಂದು ಗೇಮ್ ಚೇಂಜರ್ ಅಂತ ಹೇಳ್ಬೋದು. ನಿಜವಾಗ್ಲೂ ಒನ್ ಮ್ಯಾನ್ ಶೋ ಗುರು. ಆ ಬಾಲ್ ಟಾಸ್ಕ್ ಅಲ್ಲಿ ಸಕ್ಕದಾಗಿ ಆಟ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು 2 ಟಾಸ್ಕ್ ಅಂತಲ್ಲ, ಯಾವುದೇ ಟಾಸ್ಕ್ ಬಂದ್ರು ಕೂಡ ಮಂಜಣ್ಣ ಇಲ್ಲದೆ ಆ ಟಾಸ್ಕ್ ಪೂರ್ಣಗೊಳ್ಳೋದಿಲ್ಲ ಅಂತ ನನ್ನ ಅಭಿಪ್ರಾಯ ಗುರು. ಆ ಟಾಸ್ಕ್ ಅಲ್ಲಿ ಗ್ರೇ ಏರಿಯಾ ಹುಡುಕೋದಾಗಿರ್ಬೋದು, ಮಂಜಣ್ಣ ಸಖತ್ತಾಗಿ ಆ ಗ್ರೇ ಏರಿಯಾನ ಹುಡುಕಿ ಚೆನ್ನಾಗಿ ಆಟ ಆಡ್ತಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಒನ್ ಬಂದ್ರೆ ಫ್ರೆಂಡ್ಶಿಪ್ ಗುರು. ಗೌತಮಿ ಮತ್ತು ಮಂಜಣ್ಣ ಫ್ರೆಂಡ್ಶಿಪ್, ಅವರಿಬ್ಬರು ಬಾಂಡಿಂಗು ಸಖತ್ತಾಗಿದೆ ಅಂತ ಹೇಳ್ಬೋದು. ಅವರಿಬ್ಬರಿಗೆ ವ್ಯಾಲ್ಯೂ ಕೊಡ್ತಕ್ಕಂಥದ್ದು ತುಂಬಾ ಸಕ್ಕತ್ತಾಗಿದೆ. ಗೌತಮಿ ಅವ್ರಿಗೆ ಅವ್ರು ವ್ಯಾಲ್ಯೂ ಕೊಡೋದಂತೂ ಟೂ ಗುಡ್ ಅಂತ ಹೇಳ್ಬೋದು. ಇನ್ನು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಬಂದ್ರೆ, ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಲ್ಲೇ ನಿಜವಾಗ್ಲೂ ಕಿಚ್ಚನ ಚಪ್ಪಾಳೆ ಮಂಜಣ್ಣಗೆ ಬರ್ಬೇಕಾಗಿತ್ತು. ಆ ರೇಂಜ್ಗೆ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಅದರಲ್ಲೂ ಆ ಇಮಿಟೇಷನ್ ಮಾಡಿದ್ದಂತೂ ಸಖತ್ತಾಗಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿ ವೀಕೆಂಡ್ ಅಲ್ಲೂ ಸಹ ಮಂಜಣ್ಣ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಬಂದಿದ್ದಾರೆ. ವೀಕೆಂಡೇ ಅಲ್ಲ, ಎಪಿಸೋಡ್ಸ್ ಅಲ್ಲೂ ಕೂಡ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ ದಿ ಮಹಾರಾಜ ಟಾಸ್ಕ್ ಅಲ್ಲೂ ನಿಜವಾಗ್ಲೂ ಮಂಜಣ್ಣಗೆ ಬಿಟ್ರೆ ಆ ಟಾಸ್ಕ್ ಯಾರಿಗೂ ಬಿಗ್ ಬಾಸ್ ಹೌಸ್ ಅಲ್ಲಿ ಸೂಟಬಲ್ ಅಲ್ಲ ಅಂತ ನನಗೆ ಅನಿಸ್ತು ಗುರು. ನಿಜವಾಗ್ಲೂ ಸಖತ್ತಾಗಿ ಆ ಟಾಸ್ಕ್ ಅನ್ನ ಆಡಿದ್ರು. ಸೂಪರ್ ಆಗಿ ಎಫರ್ಟ್ಸ್ ಅನ್ನ ಕೊಟ್ಟು ನಿಜವಾಗ್ಲೂ ರಿಯಲ್ ಸರ್ವಾಧಿಕಾರಿ ರಾಜ ಇದ್ರೆ ಯಾವ ತರ ಮಾಡ್ತಾರೆ ಅನ್ನೋದನ್ನ ಮಂಜಣ್ಣ ಆ ಟಾಸ್ಕ್ ಅಲ್ಲಿ ತೋರಿಸ್ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ TRP ಗಂತೂ ಸಖತ್ ಸೂಟಬಲ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗುರು. ಬಿಗ್ ಬಾಸ್ ಹೌಸ್ ಅಲ್ಲಿ ಯಾವ ರೀತಿ ಇರಬೇಕು, ಬಿಗ್ ಬಾಸ್ ಅಲ್ಲಿ ಗೇಮು ಹೆಂಗ್ ಆಡ್ಬೇಕು ಅಂತ ಕ್ಲಾರಿಟಿ ಇರೋದು ಮಂಜಣ್ಣಗೆ ಒಬ್ಬರಿಗೆ ಅಂತ ನನ್ಗನ್ಸುತ್ತೆ. ಆ ಮಾಸ್ಟರ್ ಮೈಂಡ್ ಇರೋದು ಮಂಜಣ್ಣಗೆ ಅಂತ ನನ್ಗನ್ಸುತ್ತೆ ಗುರು. ನಿಜವಾಗ್ಲು ಸಖತ್ತಾಗಿ ಎಲ್ಲಿ ಫುಟೇಜ್ ಅನ್ನ ತಗೋಬೇಕು ಅನ್ನೋದು ಸಖತ್ ಕ್ಲಾರಿಟಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಎಮೋಷನಲ್ ಪರ್ಸನ್ ಗುರು. ನಿಜವಾಗ್ಲು ಆ ಕುಟುಂಬದಲ್ಲಿ ಬೆಳೆದು ಬಂದಿರತಕ್ಕಂಥ ರೀತಿಯಿಂದ ನಿಜವಾಗ್ಲು ಸಖತ್ ಎಮೋಷನಲ್ ಪರ್ಸನ್. ಫ್ಯಾಮಿಲಿ ಕೂಡ ಅಷ್ಟೇ ಸಖತ್ತಾಗಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು, ಅದರಲ್ಲೂ ಒಂದು ರ್ಯಾಂಪ್ ವಾಕ್ ಆ ಟಾಸ್ಕ್ ಇರುತ್ತಲ್ವಾ, ಆ ಟಾಸ್ಕ್ ಅಲ್ಲಿ ಅಣ್ಣ ತಂಗಿ ವಿಚಾರದಲ್ಲಿ ಬಂದಾಗ ನಿಜವಾಗ್ಲೂ ಲಿಟ್ರಲಿ
ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಗುರು. ಅವ್ರ ಪರ್ಫಾರ್ಮೆನ್ಸ್ ನಿಜವಾಗ್ಲು ಅವತ್ತು ಅವ್ರು ನೋಡಿದ್ದು ಮಾತಾಡಿದ್ದು ಮಾತುಗಳು ನೋಡಿದ್ರೆ ಎಂಥವ್ರಿಗೂ ಕೂಡ ಅಕ್ಕ ತಂಗಿರೋರ್ಗೆ ಮನಸ್ಸಲ್ಲಿ ಒಂದು ಚುರ್ ಅಂತ ಅನಿಸುತ್ತೆ ಗುರು. ಆ ರೇಂಜ್ಗೆ ನಿಜವಾಗ್ಲೂ ಮಂಜಣ್ಣ ಎಮೋಷನಲ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಕ್ಯಾಪ್ಟನ್ ಆಗಿದ್ದು ಕೂಡ ಅವರು ಸ್ವಂತ ಬಲದಿಂದ ಕ್ಯಾಪ್ಟನ್ ಆದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಿಚ್ಚನ ಚಪ್ಪಾಳೆ ತಗೊಂಡಿದ್ದು ಸ್ವಲ್ಪ ಜನನೇ ಆದ್ರೂ ಕೂಡ ಅದರಲ್ಲೂ ಮಂಜಣ್ಣ ಒಬ್ರು ಅಂತ ಹೇಳ್ಬೋದು. ಓವರ್ ಆಗಿ ನೋಡಿದಾಗ ಮಂಜಣ್ಣ ದಿ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಲಿಟ್ರಲಿ ನೆಗೆಟಿವ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ, ಬಟ್ ಪಾಸಿಟಿವ್ ಸೈಡ್ಸ್ ಅಂತ ಹೇಳಿದಾಗ ಪ್ರತಿಯೊಬ್ಬರ ವಿಚಾರದಲ್ಲೂ ಗೇಮ್ ಚೇಂಜರು. ಮಂಜಣ್ಣ ಆಪೋಸಿಟ್ ಇದ್ರೇನೆ ಅವ್ರಿಗೆ ಸ್ವಲ್ಪ ಮೈಲೇಜ್ ಬರೋದು ಅಂತ ಎಲ್ಲರಿಗೂ ಗೊತ್ತು. ಎಲ್ಲರೂ ಬೇಕಾಗೆ ಮಂಜಣ್ಣನ ಆಪೋಸಿಟ್ ನಿಂತು ಫುಟೇಜ್ ಅನ್ನ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಒಪಿನಿಯನ್. ನಿಜವಾಗ್ಲೂ ಮಂಜಣ್ಣ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು, ದಿ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು. ಓವರ್ ಆಗಿ ನೋಡಿದಾಗ ಮಂಜಣ್ಣ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಆ ಅಗ್ರೆಷನ್ ಆಗಿರ್ಬೋದು, ಆ ಸ್ವಲ್ಪ ಒರಟ ಆದ್ರೆ ಮನಸ್ಸು ಮಾತ್ರ ತುಂಬಾ ಮೃದು ಅಂತ ನನ್ಗನ್ಸುತ್ತೆ. ನಿಜವಾಗ್ಲೂ ನಿಮ್ಗೆ ಏನ್ ಅನ್ನಿಸ್ತು ಮಂಜಣ್ಣನ ಬಗ್ಗೆ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ನೆಕ್ಸ್ಟ್ ಯಾರ ಬಗ್ಗೆ ವಿಡಿಯೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಐಡಿನ ಫಸ್ಟ್ ಕಾಮೆಂಟ್ ಅಲ್ಲಿ ಪಿನ್ ಮಾಡಿ ಕೊಟ್ಟಿರ್ತೀನಿ. ನೀವು ಅದಕ್ಕೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ನ ಕೀ ಪಾಯಿಂಟ್ಸ್ ಅನ್ನ ಕೊಟ್ಟು ಹೇಳಿದ್ರೆ ನಾನು ಖಂಡಿತ ಎಲ್ಲರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ನೋ ಆರ್ಟ್ ಫೀಲಿಂಗ್ಸ್ ಗುರು. ಮಂಜಣ್ಣ ಅಂದ್ರು ನನ್ಗೇನು ದ್ವೇಷ ಇಲ್ಲ, ವಿಕ್ಕಿ ಅಂದ್ರು ದ್ವೇಷ ಇಲ್ಲ, ಮೋಕ್ಷಿತ ಅಂದ್ರು ದ್ವೇಷ ಇಲ್ಲ. ಎಲ್ಲರೂ ನನ್ಗೆ ಒಂದೇ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.